ರೈಡ್ ಆಗಿತ್ತು ಬೆಂಗಳೂರು ಟು ಪೇನುಕೊಂಡ. ಈ ಪ್ಲೇಸ್ ವಿಸಿಟ್ ಮಾಡಬೇಕಂದ್ರೆ ಸನ್ರೈಸ್ ಆಗೋಕ್ಕಿಂತ ಮುಂಚೆನೇ ಬರಬೇಕು, ಯಾಕಂದ್ರೆ ಸನ್ರೈಸ್ ನೋಡೋಕೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ವೆಲ್ಕಮ್ ಯು ಆಲ್ ಪೇನುಕೊಂಡ ಪೋರ್ಟ್ ಆಸ್ ವೆಲ್ ಬೈಕರ್ಸ್ ಪ್ಯಾರಡೈಸ್ ಸ್ಪಾಟ್. ನಾನು ಬಂದಿರೋದು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು. ಎಲ್ಲರೂ ಈ ಪ್ಲೇಸ್ನ ಬೈಕರ್ಸ್ ಪ್ಯಾರಡೈಸ್ ಅಂತ ಕರೀತಾರೆ, ಅದಕ್ಕೆ ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತಿನ ರೈಡ್ ಆಗಿತ್ತು ಬೆಂಗಳೂರು ಟು ಪೇನುಕೊಂಡ. ಬೆಂಗಳೂರಿಂದ 160 ಕಿಲೋಮೀಟರ್ ದೂರದಲ್ಲಿದೆ. ಈ ಪೇನುಕೊಂಡಕ್ಕೆ ಪ್ರೀವಿಯಸ್ ಇತಿಹಾಸ ಕೂಡ ಇದೆ, ಕೂಡ ಇದೆ. ಇದು ಮೇಲ್ಗಡೆ ಹೋದರೆ ಅಲ್ಲಿ ಕೋಟೆ ಬರುತ್ತೆ. ಸೊ ಇದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ. ಪೇನುಕೊಂಡ ಕೋಟೆ 15ನೇ ಶತಮಾನದಲ್ಲಿ ನಿರ್ಮಾಣವಾಯಿತು. ಮತ್ತು ತಾಳಿಕೋಟೆ ಕದನದ ನಂತರ ಇದು ವಿಜಯನಗರ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟು, ಸೊ ಅಲ್ಲಿಂದ ಆಡಳಿತವನ್ನು ನಿರ್ಮಾಣ ಮಾಡಲಾಯಿತು. ಅವರು ಆಡಳಿತವನ್ನು ಕಂಟಿನ್ಯೂ ಮಾಡಿದ್ರು. ಈ ಪೇನುಕೊಂಡ ಅಂತಾನೆ ಯಾಕೆ ಹೆಸರು ಬಂತು ಅಂದ್ರೆ, ಆಂಧ್ರದಲ್ಲಿ ಪೇನುಕೊಂಡ ಅಂದ್ರೆ ದೊಡ್ಡ ಬೆಟ್ಟ. ಆಕರ್ಷಣೆ ಅಂದ್ರೆ ಇಲ್ಲಿರೋ ಮೇನ್ ಅಟ್ರಾಕ್ಷನ್ ಅಂತಂದ್ರೆ ಬೈಕರ್ಸ್ ಪ್ಯಾರಡೈಸ್ ಅಂತ ಕರೀತಾರೆ. ತೋರಿಸ್ತೀನಿ ಯಾವ ತರ ರೋಡ್ ಇದೆ ಅಂತ. ನೀವೇನಾದರೂ ಬೆಂಗಳೂರಿಂದ ಬೈಕ್ ರೈಡಿಂಗ್ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ವೀಕೆಂಡ್ ಪ್ಲಾನ್ ಮಾಡ್ತಾ ಇದ್ರೆ ಈ ಪ್ಲೇಸ್ಗೆ ಒಂದ್ಸರಿ ವಿಸಿಟ್ ಮಾಡಿ. ನನ್ನ ಸಜೆಷನ್ ಏನಪ್ಪಾ ಅಂದರೆ ಈ ಪ್ಲೇಸ್ಗೆ ಬೈಕ್ ರೈಡಿಂಗಲ್ಲಿ ಟ್ರಾವೆಲ್ ಮಾಡೋದು ಬೆಸ್ಟು. ಯಾಕಂದರೆ ಬೈಕಲ್ಲಿ ರೈಡ್ ಮಾಡೋ ಎಕ್ಸ್ಪೀರಿಯನ್ಸು ಕಾರಲ್ಲಿ ಸಿಗಲ್ಲ. ಅದಕ್ಕೆ ಈ ಪ್ಲೇಸ್ನ ಬೈಕರ್ಸ್ ಪ್ಯಾರಡೈಸ್ ಅಂತಲೇ ಕರೀತಾರೆ. ಯಾರಿಗೆಲ್ಲ ಬೈಕ್ ರೈಡ್ ಮಾಡೋ ಎಕ್ಸ್ಪೀರಿಯನ್ಸ್ ಇದೆ ಈ ಪ್ಲೇಸಲ್ಲಿ ಒಂದ್ಸಲಿ ಬೈಕ್ ರೈಡ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ, ನೀವೇ ಕಳೆದೋಗ್ತೀರಾ. ಅದೇ ಕಾರ್ಪೊರೇಟ್ ಕೆಲಸ, ಅದೇ ಕೀಬೋರ್ಡು, ಅದೇ ಮಾನಿಟರು. ವೀಕೆಂಡ್ ಬಂತು ಅಂದರೆ ಸಾಕು, ಅಟ್ಲೀಸ್ಟ್ ಈ ಥರ ರೈಡ್ಗೆ ಹೋಗಿ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿ. ಯಾಕಂದರೆ ಕಳೆದೋಗಿರೋ ವಸ್ತು ಯಾವಾಗಲಾದರೂ ಒಂದ್ಸರಿ ಸಿಕ್ಬಿಡುತ್ತೆ, ಆದರೆ ಕಳೆದೋಗಿರೋ ಟೈಮು ಏಜು ಮತ್ತೆ ಸಿಗಲ್ಲ. ಸೊ ಆದಷ್ಟು ಎಂಜಾಯ್ ಮಾಡಿ. ದೇರ್ ಇಸ್ ನೋ ವ್ಯಾರಂಟಿ ಗ್ಯಾರಂಟಿ ಫಾರ್ ದಿಸ್ ಲೈಫ್. ಸೊ ಎಂಜಾಯ್ ಆಸ್ ಮಚ್ ಆಸ್ ಪಾಸಿಬಲ್ ಬೈ ರೈಡಿಂಗ್ ದ ಬೈಕ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ, ನೀವೇನಾದರೂ ಬೆಂಗಳೂರಿಂದ ವೀಕೆಂಡಲ್ಲಿ ಬೈಕ್ ರೈಡ್ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನೋಡಿದ್ರಲ್ಲ, ಇದಿಷ್ಟ ಆಗಿತ್ತು ಬೆಂಗಳೂರು ಟು ಪೇನುಕೊಂಡ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆಲ್ಲ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಪೋರ್ಟ್ ಮಾಡಿ.